ಇನ್ನು ವಿಜಯನಗರದಲ್ಲಿ ವಾಲ್ಮೀಕಿ ಸಮುದಾಯ ರಾಮರು ಪರ ಬೀದಿಗಿಳಿದಿದೆ. ಹೊಸಪೇಟೆಯ ವಾಲ್ಮೀಕಿ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಣಾಕ್ರೋಶವನ್ನ ವ್ಯಕ್ತಪಡಿಸಿದರು. ಪ್ರತಿಭಟನೆಗೆ ಅವಕಾಶ, ಟೈರ್ಗೆ ಬೆಂಕಿ ಹಚ್ಚಬೇಡಿ ಅಂತ ಪೊಲೀಸರು ಕೂಡ ಹೇಳಿದರು. ಈ ವೇಳೆ ಪೊಲೀಸರು ಮತ್ತು ರಾಮುಲು ಬೆಂಬಲಿಗರ ಮಧ್ಯೆ ವಾಗ್ವಾದ ನಡೆಯಿತು. ಪ್ರತಿಭಟನೆಗೆ ಅವಕಾಶ ಇರಲಿಲ್ಲ. ಟೈರ್ಗೆ ಬೆಂಕಿ ಹಚ್ಚಬೇಡಿ ಅಂತ ಪೊಲೀಸರು ಹೇಳಿದ್ದಕ್ಕೆ ಅಲ್ಲಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ವಾಗ್ವಾದಕ್ಕೆ ಕಾರಣವಾಯಿತು. ಹೊಸಪೇಟೆಯ ವಾಲ್ಮೀಕಿ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವಾಲ್ಮೀಕಿ ಸಮುದಾಯದವರು. ವಾಲ್ಮೀಕಿ ವೃತ್ತದಿಂದ ಎಸ್ಪಿ ಕಚೇರಿ ತನಕ ಬೃಹತ್ ಬೈಕ್ ರ್ಯಾಲಿ ನಡೆಯಿತು. ರೆಡ್ಡಿ ಕ್ಷಮೆಯಾಚನೆ ಮಾಡಬೇಕು ಅಂತ ರಾಮುಲು ಬೆಂಬಲಿಗರು ಪಟ್ಟು ಹಿಡಿದರು. ಪ್ರತಿಭಟನೆಗೆ ಮಾತ್ರ ಅವಕಾಶ, ಆದರೆ ಟೈರ್ಗೆ ಬೆಂಕಿ ಹಚ್ಚಬೇಡಿ ಅಂತ ಪೊಲೀಸರು ಹೇಳ್ತಾ ಇದ್ದಂತೆ ವಾಗ್ವಾದಕ್ಕೆ ಕಾರಣವಾಯಿತು. ಪೊಲೀಸರು ಮತ್ತು ರಾಮುಲು ಬೆಂಬಲಿಗರ ನಡುವೆ ರೆಡ್ಡಿ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದ್ರು ರಾಮುಲು ಬೆಂಬಲಿಗರು. ವಿಜಯನಗರದಲ್ಲಿ ರಾಮುಲು ಪರ ಬೀದಿಗಿಳಿದು ವಾಲ್ಮೀಕಿ ಸಮುದಾಯ ಹೋರಾಟವನ್ನ ನಡೆಸಿದೆ. ಹೊಸಪೇಟೆಯ ವಾಲ್ಮೀಕಿ ವೃತ್ತ ಇದು. ಹೊಸಪೇಟೆಯ ವಾಲ್ಮೀಕಿ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ರೆಡ್ಡಿ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಕ್ಷಮೆ ಕೇಳಬೇಕು ರೆಡ್ಡಿ ಅಂತ ಪಟ್ಟಿಡಿದ್ರು ರಾಮುಲು ಬೆಂಬಲಿಗರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.